ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೃಷ್ಣಮೃಗ ಅಭಯಾರಣ್ಯದ ಮತ್ತೊಂದು ಆಕರ್ಷಕ ಬೆರಗುಗೊಳಿಸುವ ತಾಣದ ಪರಿಚಯವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ರಾಣೆಬೆನ್ನೂರು ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಈ ರಮಣೀಯ ತಾಣದ ಹೆಸರು ಮಲ್ಲಜ್ಜಿ ಗುಡ್ಡ ಅಂತ. ರಾಣೆಬೆನ್ನೂರಿನಿಂದ ಮೆಡ್ಲೇರಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಸೊಗಸಾದ ಪ್ರಕೃತಿಯ ಮಡಿಲಲ್ಲಿ ಈ ಸ್ಥಳ ಕಂಡುಬರುತ್ತದೆ. ಎತ್ತ ನೋಡಿದರತ್ತ ಹಚ್ಚ ಹಸಿರಿನಿಂದ ಕೂಡಿರುವ ಈ ಸ್ಥಳದ ಸೌಂದರ್ಯವನ್ನು ನೋಡಿ ಆನಂದಿಸಬಹುದಾಗಿದೆ. ಅರಣ್ಯ ಇಲಾಖೆಯವರು ಈ ಗುಡ್ಡದ ತುತ್ತ ತುದಿಯಲ್ಲಿ ವಾಚ್ ಟವರ್ ಅಂದರೆ ಕಾವಲು ಗೋಪುರವನ್ನು ನಿರ್ಮಿಸಿದ್ದಾರೆ. ಈ ಕಾವಲು ಗೋಪುರವನ್ನು ಹತ್ತಿ ನೋಡಿದರೆ ಈ ಪ್ರಕೃತಿಯ ಭವ್ಯವಾದ ದೃಶ್ಯಕ್ಕೆ ಎಂಥವರಾದರೂ ಮಾರು ಹೋಗಲೇಬೇಕಾಗುತ್ತದೆ. ಇಲ್ಲಿಂದ ಸುಂದರವಾಗಿ ಕಂಗೊಳಿಸುವ ಮೆಡ್ಲೇರಿ ಗ್ರಾಮದ ಕೆರೆಯ ವಿಹಂಗಮ ನೋಟವನ್ನು ಕೂಡ ನೀವು ನೋಡಬಹುದಾಗಿದೆ. ಇಲ್ಲಿ ಬೀಸುವಂತಹ ರಭಸವಾದ ಗಾಳಿ, ಶುದ್ಧವಾದ ಗಾಳಿ ನಮ್ಮ ಮನಸ್ಸನ್ನು ಒಂದು ಕ್ಷಣ ತಲ್ಲಣಗೊಳಿಸುತ್ತದೆ. ನೀವು ಇಂತಹ ಆಕರ್ಷಣೀಯ ಸ್ಥಳಗಳಿಗಾಗಿ ಎಲ್ಲೋ ದೂರದ ಚಿಕ್ಕಮಗಳೂರು, ಮಲೆನಾಡು, ಮಡಿಕೇರಿಗೆ ಹೋಗಿ ಸಮಯ, ಹಣ ವ್ಯರ್ಥ ಮಾಡುವುದಕ್ಕಿಂತ ನಮ್ಮ ರಾಣೆಬೆನ್ನೂರಿನ ಈ ಸೊಬಗಿನ ತಾಣವನ್ನು ಒಂದೊಮ್ಮೆ ನೋಡಲು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅಪಾರ ಸಸ್ಯ ಸಂಕುಲ ಹಾಗೂ ನೂರಾರು ಪ್ರಾಣಿ ಸಂಕುಲವನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವ ಈ ಪ್ರದೇಶ ಪ್ರಕೃತಿ ಪ್ರೇಮಿಗಳನ್ನಂತೂ ಈ ಮುಂಗಾರಿನ ಸಮಯದಲ್ಲಿ ಕೈಬೀಸಿ ಕರೆಯುತ್ತದೆ. ಸಾಮಾನ್ಯವಾಗಿ ಇಲ್ಲಿ ಮೊಲಗಳು, ನರಿಗಳು, ಜಿಂಕೆಗಳು, ನವಿಲುಗಳು, ಮುಳ್ಳು ಹಂದಿ, ಈ ಮುಂಗಾರಿನ ಸಮಯದಲ್ಲಿ ವಲಸೆ ಬರುವ ಸುಂದರ ನೂರಾರು ಪಕ್ಷಿಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಇಂತಹ ಪ್ರಕೃತಿಯ ಜೊತೆಯಲ್ಲಿ ಒಂದಿಷ್ಟು ಸಮಯ ಕಳೆದಾಗ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬೇಗನೆ ಸುಧಾರಿಸುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಜೊತೆಗೆ ಇಂತಹ ಸುಂದರ ಪರಿಸರವನ್ನು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ಪ್ರಕೃತಿಯನ್ನು ರಕ್ಷಣೆ ಮಾಡದಿದ್ದರೆ ಅದು ಕೂಡ ನಮ್ಮನ್ನು ರಕ್ಷಿಸುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರಕೃತಿ ನಮ್ಮ ಜೀವನದ ಆಧಾರವಾಗಿದೆ. ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು.